ಪೂಜೆ ಅಂದ್ರೆ ನಿಮ್ಮ ಹೆಸರಲ್ಲಿ ನಾನು ಇಲ್ಲಿ ದೇವಸ್ಥಾನದಲ್ಲಿ ಅರ್ಚನೆ ಮಾಡಿಸ್ತಾ ಇದೀನಿ. ಕಡೆ ಶ್ರಾವಣ ಸೋಮವಾರ ಅಲ್ವಾ, ಅದಕ್ಕೆ. ಯಾವ ದೇವಸ್ಥಾನ? ಇಲ್ಲಿ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ. ಆರ್ಡರ್ ಜಪಲ್ ಮಾಡ್ಕೊಂಡಿದ್ವಲ್ಲ ನಾವು. ಯಾವಾಗ? ಅಲ್ಲ ಎಂತದು, ಅದೇನ್ ಮಗ ಮಾಡೋದು, ಹುಡುಗರು ಮಾಡಿದ್ವಲ್ಲ ಅದೆಂತದು? ಬ್ಲಾಕ್ ಲಿಸ್ಟ್ ಹಾಕ್ಸಿದ್ರ ಅಂದ್ರೆ? ಬ್ಲಾಕ್ ಮಾಡಿದ್ವಲ್ಲ ನಾವು ಬೇರೆ ನಂಬರ್ ಇಂದ ಮಾಡಿದೀನಿ. ಇವತ್ತು ಕಡೆ ಶ್ರಾವಣ ಸೋಮವಾರ ಅಲ್ವಾ, ನಿಮ್ಮ ಹೆಸರಲ್ಲಿ ನಾನು ಅರ್ಚನೆ ಮಾಡಿಸ್ತಾ ಇದ್ದೀನಿ. ನಿಮ್ಗೆ ಒಳ್ಳೇದಾಗ್ಲಿ, ನಿಮ್ಗೆ ಚೆನ್ನಾಗಿರ್ಲಿ ಅಂತ. ಅಂದ್ರೆ ಯಾವ ದೇವಸ್ಥಾನದಾಗ ಅಕ್ಕ? ವೀರಭದ್ರ ಸ್ವಾಮಿ ದೇವಸ್ಥಾನ, ಅಳ್ಳೂರು. ಏನು ನಿಮ್ಮ ಆರೋಗ್ಯದಾಗ ಏನ ಏರುಪೇರು ಚೆಕ್ ಮಾಡಿ ಹೇಳಿ ಮೊದ್ಲು. ಇಲ್ಲ ಅಂದ್ರೆ ನಾನು ನಿನ್ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಮ್ಮನ್ ಬಿಟ್ಟು ನನ್ ಬದುಕಲ್ಲ ಅಂದ್ರೆ ನಾನು ಯಾಕೆ ಈ ತರ ಅನ್ಸ್ಕೊಂತಿದ್ಯ ನೀನು? ಇದು ಬ್ಲಾಕ್ ಮಾಡಿದ್ವಲ್ಲ, ಅದ್ ಹೆಂಗ್ ಮಾಡಿದ್ವಿ? ಅದು ಬ್ಲಾಕ್ ಅನ್ನಾಗ್ಲಿ ವೈಟ್ ಅನ್ನಾಗ್ಲಿ, ನೀನ್ ನನ್ಗ್ ಲವ್ ಮಾಡ್ತೀಯ ಇಲ್ವ ಹೇಳು ಅಂದ್ರೆ. ಎಲ್ಲ ಇದು ನಾವು ಆರೋಗ್ಯವಾಗಿದ್ದೀವೇನೋ ಅಂತ ಇದು ಮಾಡ್ಬೇಕಾಯ್ತು, ಪ್ರಾರ್ಥನೆ ಮಾಡ್ಬೇಕಾಯ್ತು ದೇವ್ರನ್ನ. ಯಾರು ಆರೋಗ್ಯವಾಗಿರೋದು? ನಿಮ್ದು. ನಾನು ಅದೆಲ್ಲ ಇರ್ಲಿ. ಈಗ ನೀನ್ ನಮ್ಮ ಮನೆ ಹತ್ರ ಬರ್ತೀಯ ಈಗ? ಇಂದ್ರ ಇಲ್ಲಿ ನಾವು ಇದು ಇವಾಗಿನ್ನ ಹಾಸಿಗೆ ಹಾಕಿ ಮನಿಕಂತ ಇದ್ದೀವ್ರಿ. ಆಮೇಲೆ ಇದು ಸಣ್ಣಗ್ ಬೇರೆ ಮಳೆ ನಿಂತ ಐತಿ, ಈಚೆ ಕಡೆಗೆ ಹೋಗಕ್ಕೆ. ಆಮೇಲೆ ಆಫ್ ಮಾಡ್ಬಿಡಿ, ದೇವ್ರ ಪ್ರಾರ್ಥನೆ ಮಾಡಿ. ಏನು ಆಗಲ್ಲ ಇದ್ರಾಗೆ. ನನ್ ಮಗಳು ಮಾತಾಡ್ತಾಳೆ. ಇದ್ರಾಗೆಲ್ಲ ಏನು ಆಗಲ್ಲ. ಹಲೋ ಅಂಕಲ್. ಏನಮ್ಮ? ಎಂತಕ್ಕೆ ಊಟ ಆಯ್ತಾ? ಏಂತಕ್ ಊಟ ಆಯ್ತಾ ಅಂದ್ರೆ ನಮ್ಮ ಮನೆಗೆ ಊಟ ಆಯ್ತಮ್ಮ. ಊಟ ಮಾಡಿ ಮನೆಗೆ ನಿಮ್ಮ ಅಮ್ಮಗೆ ಒಂದು ಬುದ್ಧಿ ಹೇಳಿ. ನಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ. ನಿಮ್ಮ ಅಮ್ಮ ಅಳ್ತಾ ಐತೆ, ಬನ್ನಿ ಮನೆ ತಕ್ಕೆ. ಇದೇನ ಡ್ರಿಂಕಿಂಗ್ಸ್ ಮಾಡ್ತಾರ? ಕೇಕ್ ತಗೊಂಡ್ ಬನ್ನಿ. ಅಲ್ಲ ಡ್ರಿಂಕ್ಸ್ ಮಾಡ್ತಾರ ನಿಮ್ಮ ಅಮ್ಮರು? ಇಲ್ಲ. ಅದ ದೇವ್ರ ಪ್ರಾರ್ಥನೆ ಮಾಡ್ತೀನಿ ಅಂತಾರೆ, ಗೋಳಾಡ್ತಾರೆ. ಆಲೆ ಮಾಡೈತೆ ದೇವ್ರ ಪ್ರಾರ್ಥನೆ. ಮತ್ತೆ ಗೋಳಾಡ್ತಾವ್ರೆ ದೇವ್ರ ಅಂತ ಯಾವ ಕೇಳ್ಕೊಂತಾರೆ? ಗೋಳಾಡ್ ಕೇಳ್ಕೊಂತಾರ ಅಥವಾ ಅದೇನೋ ಅರ್ಚನೆ ಕೇಳ್ಕೊಂತಾರ? ನೀವ್ ಬರ್ಲಿಲ್ಲ ಅಂತ ಹೇಳ್ತಾ ಇದ್ ಕುತ್ಕೊಂಡ್ ದೇವ್ರ ಮನೆಯಲ್ಲಿ. ನಾನ್ ನೋಡೇ ಇಲ್ವಲ್ಲಮ್ಮ ನಿಮ್ಮನ್ನ. ನೀವು ನಿಮ್ಗೆ ನೋಡು, ಸಣ್ಣ ಮಗ ನಿಮ್ಮನ್ನ ಬೈಬಾರ್ದು. ನಿಮ್ಮನ್ನ ನೋಡೇ ಇಲ್ಲ ನಾನು. ನಮ್ಮ ಮನೆಯಲ್ಲಿ ಏಯ್ ನೋಡು, ನನಗೆ ರೇಗಿಸ್ಬಾರ್ದು. ನಾನ್ ಹೆಂಗಿದ್ದೀನಿ ನೋಡು. ಟೂರಿಗೆಲ್ಲ ಹೋಗಿದ್ವಲ್ಲ, ಮೈಸೂರಿಗೆಲ್ಲ. ನಾನ್ ಹೆಂಗಿದ್ದೀನಿ ಹೇಳು. ದಪ್ಪಗೆ ಚಿನ್ನದ ವಾಲೆ ಹಾಕೊಂಡು ಕಿವಿಗೂ ಬಂದಿದ್ರಲ್ಲ. ಎಷ್ಟೇ ಕ್ಲಾಸ್ ಓದ್ತಾ ಇದ್ದೀಯ ನೀನು? 3ನೇ ಕ್ಲಾಸು. ನೀನ್ ಓದೋ ಕಡೆ ಜ್ಞಾನ ಕೊಡು. ನಿಮ್ಮ ಅಮ್ಮಗೆ ಯಾವ್ದಾನ ಪಾಯ್ಸಣ ಈಗ ಸಾಯ ಹಾಕ್ಬಿಡು. ಅಂದ್ರೆ ಹಲೋ ಹಲೋ, ನಾನು ತುಂಬಾ ಸ್ನಾನ ಮಾಡ್ಕೊಂಡು ಲೆಗ್ ಸೋಪ್ ಹಾಕೊಂಡು ಎಲ್ಲ ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ಹಲೋ ಹಲೋ, ನಾನಿವತ್ತು ಲೆಗ್ ಸೋಪ್ ಹಾಕೊಂಡು ಮೈ ಕೈ ಎಲ್ಲ ತಿಕ್ಕೊಂಡಿದೀನಿ. ವಾಸನೆ ನೋಡ್ಬಿಟ್ಟು ಇವತ್ತು ಇಬ್ರು ರೊಮ್ಯಾನ್ಸ್ ಮಾಡೋಣ ಬನ್ನಿ ಅಂದ್ರೆ. ಸ್ನಾನ ಮಾಡಿದ್ರೆ ಮುದ್ದೇನೋ ಅದು ಮುದ್ದೆ ಸಾಂಬಾರ್ ಮಾಡಿ ಬಿಸಿ ಊಟ ಮಾಡಿ ಮನೆ ಕಳವ ನೀನು. ನಮ್ಗೆ ಏನು ಫೋನ್ ಮಾಡ್ತೀಯ? ಆತರ ಅಲ್ಲ ಅಂದ್ರೆ ಸುಮ್ಮ ಮಾಡಮ್ಮ. ಹಲೋ ಹಲೋ ಹಲೋ, ಬರ್ತೀಯ ಇಲ್ವೋ ನೀನು? ರೋಡಾಗ ನಿಂಗೆ ಏನು ಸಾಯಲ್ವಲ್ಲೋ? ನಮ್ಗೆ ಯಾಕಾಗ್ತೈತೆ? ನಿಂಗ್ ಲಕ್ಕವನು ಹೊಡಿಲಿಲ್ವಲ್ಲ ಇಡ್ ದಿವಸ ಆದ್ರೂ. ನನ್ನ ಇಷ್ಟ ಅನ್ಸ್ಕಂತಿಯಲ್ಲ ನಿನ್ಗೆ. ನಾನೇನ ಅನ್ಸಿದ್ದೀನಕ್ಕ. ಮತ್ತೀಗ ನನ್ ಯಾಕೆ ಬಾ, ನಿನ್ನ ಹತ್ರ ದುಡ್ಡು ಕೇಳದ್ನ ಕಾಸು ಕೇಳದ್ನ ಕೇಳ್ತಿರೋದ್ ನೀನ್ ಸಾಮಾನ್ ತಾನೆ ನಾನು. ಇದು ನಮ್ಗೆ ನಾವೇನು ಅಂಗಡಿ ಸಾಮಾನ್ ತಗೊಂಡು ಸೀದಾ ಬಂದ್ಬಿಡ್ತೀವ್ರಿ. ನಮ್ಗೆ ಏನಕ್ ಬೇಕು ಇನ್ನೊಂದು? ನಾವ್ ಸೀದಾ ಬಂದು ಈ ದಿಬ್ಬೂರ್ ರೋಡಾಗ ಹಾಕಿ ಬಂದು ಮನೆ ಸೇರ್ಕೊಂಡ್ಬಿಡ್ತೀವಿ. ಬೇರೆ ಕಾಣಲ್ಲ ನಮ್ಗೆ. ಅಂಗಡಿ ಸಾಮಾನ್ ಅಲ್ಲ, ನಿನ್ ಸಾಮಾನು. ಅನ್ನ ತಿನ್ನ ಬಾಯಿಗೆ ಅದೇನ ಮಾತಾಡ್ತೀಯ? ನನ್ಗೇನ್ ಗೊತ್ತಾ ಅಂದ್ರೆ, ನೀನು ಅಷ್ಟು ತಪ್ಪುಗೆ ಅಷ್ಟು ಗುಂಡುಗೆ ಇದೆಯಲ್ಲ, ನಿನ್ ಸಾಮಾನು ನೀನ್ ಎಷ್ಟು ಚೆನ್ನಾಗಿರ್ಬೇಕು, ಎಷ್ಟು ಉದ್ದ ಇರ್ಬೇಕು ಅಂತ ನೋಡ್ಬೇಕು ಅಂತ ಆಸೆ ಅಷ್ಟೇನೆ. ಈ ನಿಮ್ಮ ಅಕ್ಕಪಕ್ಕದಾಗ ಯಾವ ಕುದುರೆ ಕತ್ತೆಗಳಿಲ್ವಾ?
ನೀನು ಅದಕ್ಕಿಂತ ಚೆನ್ನಾಗೇ ಇದೆಯಲ್ಲ ಅಂದ್ರೆ. ಹಲೋ, ಹಾ ಆಯ್ತು 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 ಏನಾಯ್ತು? ಬೆಳಿಗ್ಗೆ ಮಾಡಿ ಬಂದ್ಬಿಡ್ತೀನಿ. ಬೆಳಿಗ್ಗೆ 8 ಗಂಟೆ ಹೊಟ್ಟೆ ಬರ್ತೀನಿ. ಬೆಳಿಗ್ಗೆ ಇಲ್ಲ. ಇಲ್ಲಿ ಗಲಾಟೆ ಶುರುವಾತ್. ಆಯ್ತು. ಹಲೋ ಅಲ್ಲ ನೋಡಿ, ತಿರ್ಗಾ ಮಾಡ್ತೀನಿ ನಾನು. ನರಸಿಂಹಸ್ವಾಮಿ ಮೇಲೆ ಆಣೆ, ನಿಮ್ ಮನೆ ಹಾಳಾಗೋಗದ್ ಕಟ್ ಮಾಡಿದ್ರೆ. ಓ ಇಲ್ಲ ಚಾಪೆ ಚಾಪೆ. ಹಲೋ, ಚಾಪೆ ಚಾಪೆ. ಏನ್ ಚಾಪೆ ಚಾಪೆ? ಆಚೆ ಕಡೆ ಬ್ಯಾಡ, ಆಚೆ ಕಡೆ ಮನಿಕೋ ಅಂತವ್ರ. ನಮ್ಮವ್ವ ಪರ್ಕೆ. ಬ್ಯಾಡ, ಸೀದಾ ನಮ್ಮಂತಾಗ ಬಂದ್ಬಿಡು. ಪರ್ಕೆ ನಮ್ಮಮ್ಮ. ಅಲ್ಲ, ನೀ ಸೀದಾ ನಮ್ಮಂತಾಗ ಬಂದ್ಬಿಡು. ಇಬ್ರು ಬೆಡ್ರೂಮ್ ಮನಿ ಕಣಣ್ಣ. ಭೀಮ್ಸಂದ್ರಿಂದ ಅಕ್ಕ ಆಚೆ ಇಟ್ಕ ಅಂತ ಅವ್ರೆ ಆಚೆ ಕಡೆಗೆ. ನಮ್ದು ಭೀಮ್ಸಂದ್ರದಿಂದ ಆ ಕಡೆಗೆ ಇರೋದ್ ಮನೆ, ಮೆಡಿಕಲ್ ಕಾಲೇಜ್ ಹತ್ರನೇ ಇರೋದ್ ನಮ್ದು. ಅಲ್ಲಿಗೆ ಬಾ, ಬೆಡ್ರೂಮ್ ಆಗಿ. ನಾನ್ ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ. ಹಂಗಂದ್ರೆ ಲಕ್ಕ ಹೊಡಿತೈತೆ. ಬೆಳಗ್ಗೆ ಗೌರ್ಮೆಂಟ್ ಯಾವ್ದನ ಸಿವಿಲ್ ಬಸ್ ಬಂದು ಗುದ್ಬಿಡ್ತೈತೆ. ನರಸಿಂಹಸ್ವಾಮಿ ಮೇಲೆ ಆಣೆ ಇಕ್ಕಿದ್ದೀನಿ ನಾನು. ಎಲ್ಲಿರೋದು? ಹಾ, ಎಲ್ಲಿರೋದು ತಿಲಕಮ್ಮ? ಅಟ್ಟಿ ಲೆಕ್ಕಮ್ಮ ಎಲ್ಲಾನೇ ಇರ್ಲಿ, ನೀನ್ ಬಸ್ಸು ಆಕ್ಸಿಡೆಂಟ್ ಆಗಿ ಕೈ ಕಡೆ ಬಲ್ಗೈ ಒಂದ್ ಎಡಗಾಲ್ ಮುರಿದೋಗ್ಬಿಡ್ತೈತೆ. ಯಾಕಕ್ಕ? ಮತ್ತೀಗ ಫೋನ್ ಏನ್ ಕಟ್ ಮಾಡೋದು ನೀನು? ಅಟ್ಟಿ ಲಕ್ಕಮ್ಮಗೆ ಹೋಗ್ತೀನಿ ಅಂತೆ. ಮತ್ತೀಗ ಹಂದಿ ತಗೊಂಡೋಗಿ ಮಾಡಿಸ್ಬಿಡ್ತೀನಿ ನಿನಗೆ ಏನಾನ. ನಾನೇನ್ ನಿಮ್ದು ಜಮೀನ್ ತಗೊಂಡಿದ್ದೀನೋ ಅಥವಾ ಸೈಟ್ ಬರ್ಸ್ಕೊಂಡಿದ್ದೀನೋ ಅಥವಾ ನಿಮ್ ಮನೆ ಹಾಳು ಮಾಡಿದ್ದೀನೋ? ನಾನು ಅಷ್ಟೇ, ನಿನ್ನ ಹತ್ರ ದುಡ್ಡು ಕೇಳಿದಿನ, ಬಟ್ಟೆ ಕೇಳಿದಿನ, ಕಾಸು ಕೇಳಿದಿನ? ನಾನ್ ಕೇಳ್ತಿರೋದು ನಿನ್ ಸಾಮಾನ್ ತಾನೆ. ಚಾಪೆ. ನೀನ್ ಚಾಪೆ ಗೀಪೆ ಅಂತ ಅಂದ್ರೆ ನೋಡು, ನನ್ಗ ಅವೆಲ್ಲ ಗೊತ್ತಿಲ್ಲ. ಇದೇನ್ ಕರ್ಮ ಮಾಡಿದ್ದು ಸರ್. ಇವ್ರು ನಮ್ಮ ಕೃಷ್ಣೇಗೌಡ್ರು ಅಂತ ಅವ್ರ ಅವ್ರಿಗೆ ಫೋನ್ ಮಾಡ್ತೀನಿ. ಏರಿ ಕೃಷ್ಣೇಗೌಡ್ರು? ಅವ್ರು ಇಂಥವೆಲ್ಲನ ಬಾರಿ ನೋಡವ್ರೆ, ಅನುಭವಿಸಿದಾರೆ ಅವರು. ಅವರು ಆ ತರದೇನ? ಅಲ್ಲಲ್ಲ, ಅವ್ರು ನಿನ್ಗೆ ಇದು ಜೀವಮಾನದಾಗಿ ತುಮಕೂರು ಡಿಸ್ಟಿಕ್ ಆಗಿ ಕಾಲಿಕ್ ಬಾರ್ದು ಹಂಗ್ ಮಾಡ್ತಾರ ಅವ್ರು. ಅದನ್ ಬಿಟ್ಟಾಕಯ್ಯ, ನೀನ್ ಗಂಡ್ಸಲ್ವನೇ ನೀನು? ಅದಕ್ಕೆ ಗಂಡ್ಸಾದ್ರೆ ನೋಡ್ ತಡಿ, ನಮ್ಮ ಅಮ್ಮ ಮಾತಾಡ್ತೈತೆ. ಹಲೋ ನರಸಿಂಹಪ್ಪ. ನೋಡಪ್ಪ, ನೋಡು, ನಾನು ಅವ್ರ ತಾಯಿ. ನೀನು ಆ ಥರ ಅವಳಿಗೆ ಮೋಸ ಮಾಡಬೇಡ, ಗೊತ್ತಾಯ್ತಾ? ನೋಡು, ನಿನ್ ದುಡ್ಡು ಕೊಡಬೇಡ, ಕಾಸು ಕೊಡಬೇಡ. ಅವಳು ಬಂದು ಮನೆಗೆ ಉಂಡ್ಕೊಂಡು ತಿನ್ಕೊಂಡು ಸ್ಕೂಲಾಗಿ ಮಗಿಗೆ ನಿನ್ನ ಹೆಸರು ಸೇರಿಸ್ತಾರೆ. ಅಮ್ಮ ಹೆಸರು ಬರ್ಕೊಂಡು ನೀನು ಹೋಗ್ತಾ ಬರ್ತಾ ಇರು, ಅಷ್ಟೇ ಸಾಕು. ದುಡ್ಡು ಕಾಸು ಹೋಯ್ತೆ ಅವಳ ಹತ್ರ. ನೋಡ್ಕೊಂಡು ತಿನ್ಕೊಂಡು ಆರಾಮಾಗಿರು. ನೀನು ರಾತ್ರಿ ಹೊತ್ತು ನಮ್ಮ ಮನೆಗೇನು ಬರಬೇಡ. ಬೆಳಗ್ಗೆ ಹೊತ್ತು ಬಾ, ಓಡಾಡ್ಕೊಂಡು ಇರು ಅವಳ ಜೊತೆ, ಮನಿಕೋ ಹೋಗು. ಅಷ್ಟೇ ಕಣಪ್ಪ ನಾವು ಕೇಳೋದು, ಇನ್ನೇನು ಕೇಳಲ್ಲ ಕಣಪ್ಪ. ಲಾರಿ ಈ ಲಾರಿಗೆ ಅವ್ನು ಹೋದ, ಅವ್ನು ಬಂದ್ರೆ ಬರ್ತಾನೆ, ಇಲ್ಲ ಅಂದ್ರೆ ಇಲ್ಲ. ಅವ್ನು ಬಂದಿದ್ದ ಏನ್ ಬರಕ್ ಹೋಗ್ಬೇಡ. ನಾನ್ ಕೇಳ್ದೆ, ಏನ್ಕೆ ನರಸಿಂಹರಾಜಪ್ಪನ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯ ಅಂತ. ಅವ್ರು ತುಂಬಾ ಚೆನ್ನಾಗಿದಾರಮ್ಮ, ತುಂಬಾ ಗುಂಡುಗ್ ಚೆನ್ನಾಗಿದ್ದಾರೆ. ಅವ್ ಮನೆಗ್ ಬರ್ತಾರಲ್ಲ, ಅವಾಗ ಎಷ್ಟು ತಮಾಷೆ ಮಾಡ್ತಾರೆ ಗೊತ್ತಾ? ನಂಗೆ ಅವ್ರನ್ನ ಬಿಟ್ಟು ಮರೆಯಕ್ಕೆ ಆಗ್ತಿಲ್ಲ. ನಾನು ಎಷ್ಟು ಅವರಿಂದ ಎಷ್ಟು ಸಂತೋಷವಾಗಿದ್ದೀನಿ ಗೊತ್ತಾ ಅಂತ ಅವಳೆ. ಆ ಸಂತೋಷ ಏನ್ಕಪ್ಪ ಕಿತ್ಕಂತೀಯ ನೀನು ಅವಳ ಕಡೆಯಿಂದ? ಹೇಳಪ್ಪ. ಅಲ್ಲ ಕಣಜ್ಜಿ, ನೀನು ಎಷ್ಟು ಜನ ಕೊಟ್ಟಿದೀಯ? ಏನ್ಕಪ್ಪ? ಮಗಳು ಎಲ್ಲ ಚೆನ್ನಾಗಿರ್ಲಿ, ಅಳಿಯ ಮಗಳು ಅಂತ ಅನ್ನೋದ್ ಬಿಟ್ಟು ಅವನು ಹಾಳಾಗೋಗ್ಲಿ, ನೀನ್ ಬಾರಪ್ಪ ಅಂತ ಎಲ್ಲ ನಿನ್ಗೆ ಎಷ್ಟು ಜನ ಕೊಟ್ಟಿರ್ಬೇಕಜ್ಜಿ ನೀನು? ಆಮೇಲೆ ಇನ್ನೊಂದೇನ್ ಗೊತ್ತೇನಪ್ಪ, ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ಗೆ ಹೋಗ್ಬಿಟ್ಟು ಮೆಡಿಕಲ್ ತಗೊಂಬರಪ್ಪ. ಇದು ಎಷ್ಟು ಅಲ್ಲ, ಗುರುಗಳು ಪಾಠ ಮಕ್ಳಿಗೆ ಕಲಿಸ್ತಾರೆ ಅಂತಾರ, ಕಾರ್ಮೆಂಟಿಗೆ ಸೇರಿಸ್ತಾರೆ. ಎತ್ತ ತಾಯಿ ಮೊದಲನೇ ದೇವ್ರು ಅಂತ ಪೂಜೆ ಮಾಡ್ತಾರೆ. ಎತ್ತ ತಾಯಿಯ ಋಣ ಎಂತದ ತಾಯಿ ಅಂತ ಹಾಡೈತೆ ಒಂದು. ಎಲ್ಲದಕ್ಕೂ ನೀನು ಬೆಂಕಿ ಇಕ್ಕ ಮಾತು ಆಡ್ತಾ ಇದ್ಯಲ್ಲ, ನಿನ್ಗೆ ಎಷ್ಟು ಜನಕ್ಕೆ ಹುಟ್ಟಿರ್ಬೇಕಜ್ಜಿ ನೀನು. ಏನ್ಕಪ್ಪ ನನ್ಗೆ ಈ ತರ ಬೈತಿದ್ದೆ ಅಲ್ಕರ್ ಮಾತು? ಅಲ್ಲ, ತಾಯಿ 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 ಚಿನ್ನದ ತಾಯಿ ಬೆನ್ನಿನ ತಾಯಿ ಅಂತ ಹಾಡೈತಲ್ಲ, ಕೇಳಿದ್ರ? ನಾನು ಅಂತ ಅದನ್ ಕೇಳಿಲ್ಲಪ್ಪ. ನಾವ್ ಯಾವ್ದು ಗೊತ್ತಾ? ಜುಮ್ 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 ರೋಮಾಂಚನ, ಅದನ್ನ ಕೇಳಿದೀವಿ. ನೀನು ಕರೆಕ್ಟ್ ಆಗಿ ನಿಮ್ಮ ಅಪ್ಪ ಅಮ್ಮ ಕೊಟ್ಟಿದ್ಯಾ? ತಾಯ ವಯಸ್ಸು ಬಂದ್ರು ಜುಮ್ ಜುಮ್ ಅಂತೀಯಲ್ಲ ನೀನು. ಅದೊಂದು. ಇನ್ನೊಂದು, ರಾತ್ರಿ ಆಯ್ತು ಮಲಗೋಣ, ನನ್ಗೂ ನಿನ್ಗೂ ಸೋಬಾನ. ಹುಡಿ ಮುದ್ಕಿ, ನಿನ್ನೆನ್ನ ಕೆಟ್ಟ ಮಾತಾಡ್ತೀನಿ. ಮೊಮ್ಮಗಳೈತೆ ಮೊದ್ಲಾಗೆ ಮಗಳವ್ರೆ, ನೀನ್ ಇವತ್ತು ನಾಳಿಕ ಸಾಯಂಗಿದ್ದೆ. ನೀನ್ ಇಂತ ಮಾತಾಡ್ರಿ, ನಿನ್ಗೆ ಯಾರನ್ನ
ಒಟ್ಟು ವಿಷಯಕ್ಕೆ ಸಹಾಯ ಹಾಕ್ಬಿಡ್ತಾರ ನಿನ್ನ. ಇಲ್ಲ ನೀನ್ ಬಾ ನಮ್ಮ ಮನೆಗೆ ಏನಕ್ಕೆ ಬರ್ತಾ ಇಲ್ಲ ನನ್ನ ಮಗ್ಳು ತಕ್ಕೆ. ನನ್ನ ಮಗ್ಳು ಚೆನ್ನಾಗವಳು ನೋಡಕ್ ತುಂಬಾ. ಅದಕ್ಕೆ ಏನ್ ಮಾಡೋಣ? ಬಾ ಬಂದೊಳಗೊಂದು ಮುತ್ತಂತೆ ಕೊಡಕ್ಕಿಲ್ವಾ? ಏನಕ್ಕೆ ನೀನ್ ಮುತ್ತು ಕೊಡ್ತಾ ಇಲ್ಲ? ಅಲ್ಲ ಇದು ನಿಮ್ಮ ಮಕ್ಳಿಗೆ ಅಳಿಯ ಮಗಳು ಮೊಮ್ಮಕ್ಳು ಚೆನ್ನಾಗವ್ರೆ ಅಂತ ನೂರಾರು ದೇವ್ರಿಗೆ ಹೋಗಿ ಅರ್ಕೆ ಮಾಡ್ಕೊಂಡು ಬೇಡ್ಕೊಂಡು ಬಟ್ಟೆ ನೀನ್ ಬರೆ ನನ್ನ ಅದು ಹಳ್ಳಿಯನೇ ಇದು ಕಣಪ್ಪ, ನಾವೇನ್ ಬೇರೆ ತಿಳ್ಕೊಂಡಿಲ್ಲ. ನೀನ್ ನಮ್ಮ ಹಳ್ಳಿಯನೇ ದೇವ್ರು, ಹಳಿ ದೇವ್ರು, ಹಳಿ ದೇವ್ರು ನೀನು, ಮುದ್ದಿನ ಹಳಿಯ. ಅವರು ದೊಡ್ಡ ಲಾರಿ ಲಾರಿ ಡ್ರೈವರ್ ಅವನ್ ಬಿಟ್ಟಾಕು. ನಿನ್ನ ಹತ್ರ ಕಿವಿಗ್ ವಾಲೆ ಐತೆ, ಉಂಗ್ರ ಐತೆ, ಚೈನ್ ಐತೆ ನಿನ್ನ ಹತ್ರ. ನೀನ್ ಅಲ್ವಾ ಮುದ್ದಿನ ಹಳಿಯ ನಮ್ಗೆ? ಮೊಮ್ಮಕ್ಳು ಯಾ ಮೊಮ್ಮಗಳು ನಿನ್ನ ಹೆಸರು ಸೇರಿಸ್ತೀನಿ ಬಾ, ನೀನೇ ಅವರಪ್ಪ ಅಂತ. ಹೆಸರು ಸೇರಿಸ್ಬಿಟ್ಟು ಇಲ್ಲಿ ನಮ್ಮದೆಲ್ಲ ಇದು ಈ ನಾಯಿ ಕೆರ ತಗೊಂಡ್ ರಪ್ಪ ಚಚ್ಕೊಂಬಂದ್ರೆ ಅಲ್ಲಿಂದನ ಇಲ್ಲಿಗೆ ಬಂದಿದೆಲ್ಲ ಮಿಂಟ್ರಿ ಹುಟ್ಟಿದ ನನ್ನ ಮಗನೇ ಮಕ್ಳು ಮರಿ ದೊಡ್ಡವ ಮದ್ವಿಗೆ ಬಂದವೆ ಇಲ್ಲಿಗೆ ಬಂದಿದೆ ಅಂತ ಅಲ್ಲಿಂದ ಮನೆ ತಗೊಂಡ್ರಿ ಕೆರ ಹರ್ದಂಗ್ ಉಯ್ಕೊಂಬಂದ್ರೆ. ನಿಮ್ ಮನೆಯವ್ರ ಡ್ರೈವರ್ಸ್ ಕೊಟ್ಬಿಡು, ಹೇಳ್ತೀನಿ. ಯಾರಿಗೆ? ನಿಮ್ ಮನೆಯವ್ರಿಗೆ ಹೊಲ ಕಡ್ದು ಬಿಡ್ತಾರೆ. ಮುಗ್ದೈತಲ್ಲ ಹೆಂಗೆ ಏನ್ನ ಕಡಿಯೋದು? ಮಗ ಮುಷ್ಣಿ ಅಲ್ಲನ ಏನ್ಕೆ? ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದಿಲ್ಲ ಚಿನ್ನಾಲ್ ನನ್ನ ಮಗನೇ ಅಂತ. ಈಗ ಅವಳಿಗೆ ಕೊಡ್ತೀನಿ, ಮಾತಾಡಪ್ಪ ಲಲ್ಲಿಗೇನೆ. ಚಿನ್ನು ಏನ್ ಮಾಡ್ತಿದ್ದೆ ಚಿನ್ನು? ನಿಮ್ಮ ಕೈ ಕೊಡಿದ್ದ ಸ್ವಲ್ಪ ಹೊತ್ತು. ಇಲ್ಲ ಅವ್ರ ಅಮ್ಮ ಉಚ್ಚೆಗೆ ಅವಸರ ಆಗಿತ್ತಂತೆ, ಅಮ್ಮ ಉಚ್ಚೆ ಹೋಯಕ್ ಹೋಯ್ತು. ಕೊಡ್ಲಾ? ಉಚ್ಚೆ ಹೋಯ್ತಾಯ್ತಲ್ಲಿ. ಹುಟ್ಟಿದ ಮುಂಡ್ಯಾರ ಕೊಡ್ಲಾ ಅಮ್ಮಂಗೆ? ನಾವ್ ಇಲ್ಲೆಲ್ಲ ಕಷ್ಟ ಬಿದ್ದು ಬಂದು ಮನೆಗಂತ ಅಕ್ಕಪಕ್ಕದ ಜನ ಹತ್ರ ಬಿಡ ಇದು ಬಾಳಕಟ್ಟಿ ನನ್ನ ಕ್ಲೀನ್ ಆಗಿ ಉಯ್ದ್ಬಿಟ್ಟು ಬಾರಮ್ಮ. ನೀನೇನಮ್ಮ ಮಾತಾಡಕ್ ಲಂಗದ ಮೇಲೆಲ್ಲ ಉಯ್ಕೊಂಡ್ ಬಂದಿದ್ದಿ ನೋಡು. ಅಮ್ಮ ಬಂತ್ ನೋಡ್ ಲಂಗದ ಮೇಲೆಲ್ಲ ಉಚ್ಚ ಉಯ್ಕೊಂಡು. ಹೋಗತ್ತೆ ಅವ್ನ್ ತಾಯಿನ ಮುಂಡ್ಯಾರ ನೀವು. ಏನಪ್ಪಾ ನರಸಿಂಹಪ್ಪ? ಏನು ಇಲ್ಲವಾ, ನೀನ್ ಹೋಗಿ ಗಂಜಿ ಹೋಗವ ಇನ್ನವಸ. ಅಲ್ಲ ನೀನ್ ಬಾರಿ ಸಜ್ಜು ಅಷ್ಟೇ ನೀನು. ಉಚ್ಚೆಗೆ ಅವಸರ ಆಗಿತ್ತು, ನೀನ್ ಮಾತಾಡ್ಬೇಕು ಅಂದಲ್ಲ, ಹಂಗೆ ಎದೊಳ್ದೆ ತೊಡೆಗೆಲ್ಲ ಚೋರ್ಕೊಂಡ್ ಹಂಗೆ ಬಂದ್ಬಿಡ್ತ ಕಣಪ್ಪ. ಹಂಗೆ ಒರೆಸ್ಕೊಂಡ್ ಬಂದೆ. ನನ್ಗೆ ಉಚ್ಚೆ ಯಾಕೋ ಎಲ್ಲೋ ಕಲರ್ ಬರುತ್ತಲ್ಲ, ಏನ್ ಕಮ್ಮರಿ? ನರಸಿಂಹಪ್ಪ, ನರಸಿಂಹರಾಜ್ ಅವ್ರೆ, ಮಾತ್ಗೋದೆ ಅರ್ಧ ಹೊತ್ತಾಗ ಮಾಡಿವ್ರು ಯಾರು ಬಸ್ ಸ್ಟ್ಯಾಂಡ್ ಅರ್ಧ ಹೊತ್ತಾಗ ಮಾತ್ಗೋದೆ ಮಾಡೋದಲ್ಲ ಅಚ್ಚುಕಟ್ಟಾಗವ್ರು. ಅಲ್ಲ ನೀವು ಮಾಡಿರ್ತಕ್ಕಂಥ ತಪ್ಪಲ್ಲವೇ? ನಾವು ಮಾಡಿರ್ತಕ್ಕಂಥ ತಪ್ಪಲ್ಲವೇ ಅಂತ ಹೇಳ್ತಿರಲ್ಲ. ಮೊನ್ನೆ ಇವರು ನಿತ್ಯಾನಂದ ಸ್ವಾಮಿಗಳು ಎಲ್ಲಿದ್ದಾರೆ? ನನ್ಗೇನ್ ಗೊತ್ತು, ನಿಮಗ್ ಗೊತ್ತು, ನಿಮ್ಮ ಸ್ನೇಹಿತರಲ್ವಾ ಅವರು? ಅಲ್ಲ ನೀವು ಸ್ವಾಮಿಗಳಲ್ಲ? ಅಲ್ಲ ನಾವು ಒಬ್ಬ ನಿನ್ನ ಅಭಿಮಾನಿ, ಟಿಕ್ ಟಾಕ್ ಅಭಿಮಾನಿ. ಟಿಕ್ ಟಾಕ್ ಅಭಿಮಾನಿ? ಟಿಕ್ ಟಾಕ್ ಆಗೈತಲ್ಲ ಮನೆಗೆ, ಅದು ಮಾಡೋರು ಅಲ್ಲ ರೀ. ನಾವ್ ಹೇಳಿರ್ತಕ್ಕಂಥ ನಿಮ್ಮ ಧರ್ಮಪತ್ನಿಗೆ ಮೋಸ ಮಾಡಿ ನೀವು ಇವ್ರು ಎಂತದು ಏಕಪತಿರೋಸ್ಕರ ಇದು ಮಾತಾಡಿದ್ರೆ ಅದನ್ನೇ ಹೇಳಿ ಬೇಡ, ಬಿಟ್ಟು ಮುಂದೆ ಇದ್ರೆ ಹೇಳ್ರಿ ಅಂದ್ರೆ ಹ್ಯಾಪ್ ಮಾಡಿ. ಸರ್ ಆಫ್ ಮಾಡೋದಕ್ಕೆ ನಾವು ಫೋನ್ ಮಾಡಿಲ್ಲ ನಿಮ್ಗೆ. ಮತ್ತೆ ಯಾವ್ದೋ ಕಾಲದಾಗ ಆಗಿರೋದ? ನಮಗೆ ತಿಳಿದಷ್ಟು ನಿಮ್ಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾನು ನಿಮಗೆ ಫೋನ್ ಮಾಡಿರೋದು. ನೀವು ಕಟ್ಕೊಂಡಂತ ನಿಮ್ಮ ಧರ್ಮಪತ್ನಿ ಬಿಡ್ರಿ ಜನ ಇದಾರೆ ಬರೀ ಅದನ್ನೇ ಇಲ್ಗಾಲೆ 100 ಸಲ ಹೇಳಿದೇನ್ರಿ. ಅಲ್ಲ ಸರ್, ಆತರ ತಪ್ಪಲ್ವಾ ಮಾಡಿರೋದು? ಸ್ವಾಮಿ ಈಗ ಏನೋ ತಿಳಿದಾರೆ ಅದು ಅವಾಗ ಸಣ್ಣ ಹುಡುಗರಾಗ ನಡೆದೈತೆ, ಅದನ್ನೇ ನೀವು ಎಳೆದು ನಮ್ಮನ್ನ ತಗೊಂಡೋಗಿ ಕೆರೆಗೊಬ್ಬ ಅನ್ನಂಗ್ ಮಾಡ್ಬೇಡಿ ನೀವು. ಅಲ್ಲ ಸಣ್ಣ ಹುಡುಗ ಅಂದ್ರೆ ಎಷ್ಟು ವರ್ಷ ಸರ್ ಅವಾಗ ನಿಮ್ಗೆ? ಇನ್ನುದೆಲ್ಲ ಅದು ಬಿಡಿ ಸರ್. ಇದು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿ ಕೆರೆಗೆ ಹೋದ್ ಗೊತ್ತೈತೆ ಅದು ವಾಪಸ್? ಯಾವತ್ತು ಬುಗುನಹಳ್ಳಿ ಕೆರೆ ನೀರು ಗುಬ್ಬಿಗೆ ಹೋಗಲ್ಲ ಸರ್. ಗುಬ್ಬಿ ಕೆರೆ ನೀರು ಬುಗುನಹಳ್ಳಿಗೆ ಬರುತ್ತಲ್ವಾ? ತಗ್ಗಿ ಹರಿತೈತ ನೀರು ಬಾಯಿಗೆ ಹರಿತೈತ? ನನಗೆ ಗೊತ್ತಿಲ್ಲ. ಮತ್ತೆ ಗೊತ್ತಿಲ್ಲ ಮೇಲೆ ಸುಮ್ನೆ ಇತ್ತು ಫೋನ ನಮ್ಮ ಮ್ಯಾಗ ತಲೆ ಕೆಡಿಸ್ತೀರಿ, ಎಲ್ಲ ಹೊರಟಿರ್ತಾವ.
ಸರ್ ಒಂದು ನಿಮಿಷ. ಹಂಗೆ ಬರೇ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಅವ್ರು ಬಂದು ತಲೆ ಕೆಡಿಸ್ತಾರಲ್ಲ, ಹಂಗೆ ನೀವು ತಲೆ ಕೆಡಿಸ್ತೀರ? ಅಲ್ಲ ಸರ್, ಯಾಕೆ ಈ ತರ ಮಾತಾಡ್ತಿರೋದ್ ನೀವು? ಕರ್ತೈತಿ ಉರಿಯತ್ತಿ ಬೆಂಕಿ ಇಕ್ಕೊಂಡು. ಸರ್ ರಾತ್ರಿ ಯಾಕೆ ನಿದ್ದೆ ಇಲ್ವಾ ನಿಮ್ಗೆ? ಅಡ್ರಿ ಒಂದ್ ಸ್ವಲ್ಪ ನೀವು, ನಾನು ಆರೋಗ್ಯನ ಕೆಡಿಸ್ತೀನಿ, ಫುಡ್ಡಿನ ನೋವು ಹೋಗ್ತೈತಿ, ಕಿಡ್ನಿ ನೋವು ಹೋಗ್ತೈತಿ, ಏನ್ ನೋವು ಹೋಗ್ತೈತಿ, ನಂದು ಹೋಗೋದು. ನಮ್ಗೇನು ಫೋನ್ ಮಾಡ್ಬೇಡಿ, ಇನ್ನೂದೆಲ್ಲ ಕತೆ ಎತ್ಬೇಡಿ ನಮ್ಗೆ. ಇಲ್ಲ ಇಲ್ಲ, ಖಂಡಿತ ಇಲ್ಲ. ನಿಮ್ಗೆ ಈಗ ತಲೆನೋವು ಕಮ್ಮಿ ಆಯ್ತಾ? ಮಾತ್ರೆ 4 ಮಾತ್ರೆ ನುಂಗಿದೀವಿ. ಹೌದಾ? ಈ ಮನೆ ಮದ್ದು ಏನೋ ತಗೊಬೇಕಾಗಿತ್ತು. ಮನೆ ಮದ್ದು ಮಾಡ್ಕೊಡಕ್ಕೆ ಅಲ್ಲಿ ಯಾರೋ ಅರ್ಧ ಹೊತ್ನಾಗ ಬಂದು ಬಸ್ ಸ್ಟ್ಯಾಂಡ್ ಕಾಯ್ಕೊಂಡ್ ಕುಂತಾರಲ್ಲ, ಅಲ್ಲಿ ಮಾಡಿಸ್ಕೊ ಹೋಗು ಅಂತ ಅಂದ್ರು. ಯಾರು ಅರ್ಧ ಕಾಯ್ಗೆ ಕುಂತಿರೋದು? ಒಳ್ಳೆಯವ್ರು ಬಂದಿದ್ರು. ಸುಮ್ಮನೆ ನಮ್ಗೆ ಯಾಕೆ ರೇಗಿಸ್ತಾರೆ? ಅಲ್ಲ ಸರ್ ಅಲ್ಕ ಮತ್ ಮಾತಾಡ್ಬೇಡ್ರಿ. ಯಾಕೆ ಹೇಳಿ? ಕೆಟ್ಟ ಪದ, ನಾವು ಆತರದವರೆಲ್ಲ ಕೆಟ್ಟ ಪದ ಯೂಸ್ ಮಾಡ್ಬೇಡ್ರಿ ನೀವು. ಅವೇ ನಾವು ಒಂದು ನಿಮಿಷ ಕೇಳ್ರಿ, ಇಲ್ಲಿ ನಾನು ಹೇಳ್ತಿರೋದು. ನೀವು ಕೆಟ್ಟ ಪದ ಯೂಸ್ ಮಾಡಿ, ನಾನೇನು ಅವಾಗ್ಲಿಂದ ಕೆಟ್ಟ ಪದ ಯೂಸ್ ಮಾಡದ್ನಾ? ನಿಮ್ ಒಂದನಾ ಯೂಸ್ ಮಾಡಿದ್ರ? ನಿನ್ನಂತರ್ಗ ಹಂಗ ಆಗಿದ್ರೆ ಹೇಳದ್ಮೇಲೆ ನಿಂಗೆ ಯಾರು ಅಂತ ಗೊತ್ತಾಗ್ಲಿಲ್ವಾ? ಪ್ರೇಮವೇ ಹೇಳ್, ಮುಂದಕ್ಕೆ ನೀನೇ ಹೇಳು. ಬರಲ್ಲ. ಯಾರು ಫೋನ್ ಮಾಡಿದ್ರಲ್ಲ ಅದಕ್ಕೆ ಮಾತು. ಇನ್ ಯಾರು ಮಾಡ್ತಾರ ಚಿನ್ನು? ನಾನ್ ಪಾರ್ವತಿ. ಆಯ್ತಕ್ಕ, ಇದು ಕಾಫಿ ಆಯ್ತು. ಎಲ್ಲಿ ನೋಡ, ಅಕ್ಕ ಅನ್ಬೇಡ ಅಂತ ನಾನು ಹೇಳ್ತಿಲ್ವಾ? ಅಕ್ಕ ಅನ್ಬೇಡ. ನಾನು ಅಕ್ಕ ಅಂತಲೇ ಅಕ್ಕ ಅನ್ನೋದು. ಮೊದ್ಲು ಪಾರು ಅಂತಿದ್ದೆ. ಪಾರು ಪಾರು ಅಂತ ಅಂದಿಲ್ಲ, ಮನೆಗೆಲ್ಲ ರೇಕಿರ್ ಬಟ್ಟೆ ಎಲ್ಲ ನಾವ್ ಅವಾಗಿಂದ ಅಕ್ಕ ಅಂತೀನಿ. ಅವ್ರ ಮುಂದೆ ಏನು ಅಕ್ಕ ಅನ್ನು. ನನ್ನ ಮನಸ್ಸಲ್ಲಿ ಮಾತ್ರ ನೀನೇ ತುಂಬ್ಕೊಂಡಿದ್ಯಾ ಚಿನ್ನು, ನೀನೇ ತುಂಬ್ಕೊಂಡಿದ್ಯಾ. ನೀನ್ ಯಾವತ್ತು ನಾನ್ ಮರ್ಯಾದಿಲ್ಲ. ನನ್ನ ಪ್ರಾಣ ಹೋಗ್ಬೇಕಾದ್ರುನು, ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತಂದ್ರೆ, ನನ್ನ ಪ್ರಿಯಕರನಾದ ನರಸಿಂಹರಾಜನ ಮಡಿಲಲ್ಲಿ ನಾನು ಸಾವು ಬರ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಅಷ್ಟೊತ್ತಿಗಿಲ್ಲ ಹಾಕ್ತಾರ ಮನೆಗೆ. ಅಷ್ಟೊತ್ತಿಗೆ ನನ್ನಿಲ್ಲಿ ಹಾಕ್ತಾರ, ಹೊಟ್ಟೆಯಿಂದ ಊತ್ ಕೆಡದವ್ರು ನನ್ನ. ಯಾಕೆ ಚಿನ್ನು? ಚಿನ್ನು ಅಲ್ಲ, ಇದು ನಮ್ಮನ್ನ ಅದೇನೋ ತಿನ್ಲಿಲ್ಲ ಉಣ್ಲಿಲ್ಲ, ಅದೇನೋ ಕಣ್ಗೊಡಿತು ಅನ್ನಂಗೆ ಮನೆಗೆ ನೀರು ನೀಡಿ ಕೊಡ್ದಂಗ ಆಗ್ತಾರೆ. ಒಂದ್ ಎಲೆ ಅಡಿಕೆ ಕೊಡಲ್ಲ, ಎದ್ ತಗ ಅಂತಾರೆ. ನಾವು ಒಳ್ಳೆ ವಯಸ್ಸಾಯ್ತು ನನಗೆ. ನಿನಗೂ ವಯಸ್ಸಾಯ್ತು, ನನಗೂ ವಯಸ್ಸಾಗೈತೆ. ವಯಸ್ಸು ಪ್ರಾಯ ಇದ್ದಾಗಲ್ಲ ಆಡೋದು, ಮುಪ್ಪಾಗುತ್ತಲ್ಲ ಅವಾಗಲೇ ಇರೋದು. ನನ್ನ ನಿನ್ನ ಸುಖ ನನ್ನ ನಿನ್ನ. ಈಗ ನೋಡಿ, ನಿನ್ಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ನನಗೂ ಮದ್ವೆ ಆಗೈತೆ, ಮಕ್ಳಾಗೈತೆ. ಈಗ ಇಬ್ರು ಸೇರ್ಕೊಂಡ್ರೆ ಒಳ್ಳೆ ಸುಖ ತಗೊಂಬೋದು. ನಾನ್ ನಿಂಗೆ ಒಳ್ಳೆ ಸುಖ ಕೊಡ್ತೀನಿ. ಒಳ್ಳೆ ಸುಖ ಬೇಕಾ? ನಾನ್ ನಿನಗೆ ಕೊಡ್ತೀನಿ. ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಒಂದ್ ವೈರ ಇದು ಕರೆಂಟ್ ಐತಲ್ಲ, ಪ್ಲಸ್ ಒಂದ್ ವೈರ ತೂಕಿಟ್ಬಿಡು, ಇನ್ನೊಂದ್ ವೈರ್ ನೀನ್ ಇಕ್ಕೊಂಬಿಡು, ಒಳ್ಳೆ ಸುಖ ಸಿಗುತ್ತಾಗ. ಚಿನ್ನು, ನನ್ಗ ಆ ತೂತ ಬೇಡ, ಕರೆಂಟಿನ ತೂತ. ಒಂದ್ ವೈರ ಇದಕ್ಕಿತ್ತು ನನಗೆ, ಪ್ಲಗ್ಗಿಗೆ. ಒಂದ್ ವೈರ ಪ್ಲಗ್ಗಿಗೆ ಇತ್ತು, ಇನ್ನೊಂದ್ ವೈರು ನೀನ್ ಇಕ್ಕೊಂಬಿಡು, ಅವಾಗ ಒಳ್ಳೆ ಸುಖ ಸಿಗುತ್ತೆ. ನಾನು ಒಂದ್ ವೈರು ಆ ತೂತಿಗೆ ಇಕ್ತೀನಿ. ಆದ್ರೂ ಅದ್ ನನಗ್ ಬೇಕು ಬೇಕು ಬೇಕು, ಅದ್ ನನ್ಗ್ ಬೇಕೇ ಬೇಕು ಚಿನ್ನು, ಅದ್ ನಂಗ್ ಬೇಕೇ ಬೇಕು. ಬೇರೆ ನೋಡ್ತು ನೋಡು, ಆತರ ಮಾತಾಡ್ಬೇಡ. ಊಟ ಆಯ್ತಾ ಸರ್? ತಿಂಡಿ ಮಾಡೋ ಮನೆ ಮನೆಗೆ ಸೇರ್ಕೊಂಡು ಯಾಕೆ ಸರ್? ಮನೆಗೆ ಇಲ್ರ. ಯಾರು ನೀವ್ಯಾರು ಹೇಳಿ? ನಾನು ಅಶ್ವಿನಿ ಅಂತ ಸರ್. ನಾನು ಅಶ್ವಿನಿ ಅಂತ, ಇಂಜಿನಿಯರು. ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್. ನಾವ್ ರೆಕಾರ್ಡ್ ಪಕಾರ್ಡ್ ಆಡಲ್ಲ ಸರ್. ನೀವು ಯೂಟ್ಯೂಬ್ ಅಲ್ಲಿ ಬಿಡ್ತಿರಲ್ಲ ಅದು ರೆಕಾರ್ಡಿಂಗು,
ನಿನ್ನ ಪೌರಾಣಿಕ ನಾಟಕ ಆಡ್ತೀವಿ ಅಷ್ಟೇ, ಇದು ಚಕಣಿ ಪಾತ್ರ. ರೇ ಸರ್ ಸುಮ್ನೆ ತಲೆ ತಿನ್ಬೇಡ್ರಿ ನನ್ಗೆ. ಯೂಟ್ಯೂಬ್ ಅಲ್ಲಿ ಬಿಡ್ತಿರಲ್ಲ ನಿಮ್ ರೆಕಾರ್ಡಿಂಗು, ನರಸಿಂಹರಾಜು ಬಳ್ಳಾಪುರ ಅಂತ, ಹಾ ಅವ್ರ ರೆಕಾರ್ಡಿಂಗ್ ಕೇಳಿದೀವಿ ಅಂತ ಅಂದಿದ್ದು. ಇವ ಮಾತಾಡ್ರದ ಹಾ ನಾವ್ ರೆಕಾರ್ಡ್ ಅಂದ್ರೆ ಆಟ ಹೇಳಿರೋದೇನೋ ಅಂತಿದ್ದು. ಇಲ್ಲ ಎಲ್ಲ ಕೇಳಿದೀವಿ. ಹಾ ತುಂಬಾ ಚೆನ್ನಾಗ್ ಮಾತಾಡ್ತೀರಾ ಸರ್ ನೀವು. ನಾಲ್ಗೆ ಕೊಟ್ರ ದೇವ್ರು ಮಾತಾಡೋದಕ್ಕೆ ಅಲ್ವ್ರ ಅಕ್ಕಾರೆ. ಆರೋಗ್ಯನಾ ಸರ್? ಆರೋಗ್ಯನಾ ಸರ್? ಸ್ವಲ್ಪ ಆರೋಗ್ಯನೇನು, ಇದು ಚಿಕನ್ ಅದು ಊಟ ಮಾಡ್ರಿ ಗ್ಯಾಸ್ಟ್ರಿಕ್. ನೀವು ಡಾಕ್ಟ್ರಾ? ಅಲ್ಲ ಸರ್, ನಾನು ಇಂಜಿನಿಯರ್. ಇದು ಆರೋಗ್ಯನೇನು ಅಕ್ಕಾರೆ, ನಮ್ದು ವಯಸ್ಸಾಯ್ತು, ಗ್ಯಾಸ್ಟ್ರಿಕ್, ಒಂದ್ ಸ್ವಲ್ಪ ಮೈಕೈ ಹೊಡ್ತಾ, ಕಣ್ಣು ಮಂಜು. ಹೌದಾ, ಇರ್ಲಿ. ವಯಸ್ಸಾದ ನಿಮ್ಗೆ ಅಲ್ಲಿ ಏಜ್ ಎಷ್ಟು ಸರ್? ನಂಗೆ 73. ಅವಾಗ ಯಾರು ಬರ್ಕಂತಾರೆ ನೀವು ಡೇಟು? ಡೇಟ್ ಆಫ್ ಬರ್ತ್ 73, 74, ಇಲ್ಲ ವಯಸ್ಸು ನಿಮ್ಗೆ 73? ಅವಾಗ ನಮ್ಮ ಬರ್ತಿರೋದ್ ಹಂಗೆ ಆಧಾರ್ ಕಾರ್ಡ್ ಆಗಿ 73, 74 ಎಷ್ಟೋ ಬರ್ಸವ್ರಿ. ಇರ್ಲಿ ವಯಸ್ಸು. ಮತ್ತೆ ತಮ್ಮ ಧರ್ಮ ಪತ್ನಿ ಎಲ್ಲ ಚೆನ್ನಾಗಿದ್ದಾರ ಸರ್? ಎಲ್ಲ ಚೆನ್ನಾಗಿದಾರೆ ಸ್ವಾಮಿ. ಅದೇ ಬಿಸಿಲು ಎತ್ಲು ಬದುಕು ಇಲ್ಲ. ಈ ಬೇಸಿಗೆ ಅಲ್ವಾ. ನಿಮ್ದು ಹಳ್ಳಿನಾ ಸರ್? ಅಲ್ಲ, ನೀವು ಹಳ್ಳಿಯಲ್ಲ ಇರೋದು ಒಂದೇ? ಓ, ಹಳ್ಳಿಲೇ ಸ್ವಾಮಿ ಇರೋದು, ಹಳ್ಳಿ ಬಳ್ಳಾಪುರ ಅಂತ. ಸ್ವಾಮಿ ಅಲ್ಲ, ನಾನು ಮೇಡಮ್ ಅಶ್ವಿನಿ ಮೇಡಮ್. ಅಲ್ಲ, ನೀವು ತುಮಕೂರು ಹತ್ರ ಹಳ್ಳಿನಾ? ತುಮಕೂರು ಹತ್ರ 9 ಕಿಲೋಮೀಟರ್ ಆಗುತ್ತೆ. ಹೌದಾ, ಹಳ್ಳಿನಾ? ಹಳ್ಳಿ. ಯಾವತ್ತ ತುಮಕೂರು ಕಡೆ ಬಂದ್ರೆ ನಿಮ್ಗೆ ಫೋನ್ ಮಾಡ್ತೀನಿ ಸರ್. ಮಾಡಿ ಮೇಡಮ್. ನಮ್ದೇನಾಗ್ಬೇಕು ಹೇಳಿ ನಮ್ಮಿಂದ? ನಿಮ್ಮಿಂದ ನಮ್ಮ ಏನಿಲ್ಲ ಸರ್, ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ. ನಮ್ಮ ಕಷ್ಟ ಸುಖಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ಹೇಳ್ಕೊಳ್ಳೋಣ ಅಂದ್ರೆ ನಮ್ಮ ಯಜಮಾನ್ರಿಲ್ಲ. ಹಲೋ, ನಮ್ದ ಹತ್ರ ಹೇಳ್ಕೊಳ್ಳೋ ಕಷ್ಟ ಸುಖ, ನಮ್ದು ದುಡ್ಡು ಕಾಸು ಹಂಗೆಲ್ಲ ಇಲ್ಲ, ನಾವ್ ಸಾವುಕಾರಲ್ಲ. ಅಲ್ಲಲ್ಲ ಸರ್, ದುಡ್ಡು ಕಾಸಿಂದಲ್ಲ. ನಾವು ಕಷ್ಟ ಸುಖ ಯಾರ ಹತ್ರ ಹೇಳ್ಕೊಳ್ಳೋಣ ಸರ್? ನಮ್ಮ ಯಜಮಾನ್ರು ಬೇರೆ ತೀರೋಗಿದ್ದೀರ ಸರ್. ಅಯ್ಯೋ ನಮ್ಮನ್ನ ಅಯ್ಯೋ ನಮ್ಮ ಕರ್ಮ ಏನ್ ಮಾಡೋದು? ಯಜಮಾನ್ರು ತೀರೋಗಿರೋದ್ ಬಿಟ್ರಿ ಯಾರನ ಒಬ್ರನ ನಮ್ ಸಂಬಂಧಿಕರಾಗ್ಲಿ ಒಬ್ರನ ಮಾಡಿಲ್ವಲ್ಲ. ಏನ್ ನರಸಿಂಹರಾಜು ಚೆನ್ನಾಗಿದ್ದೀಯಾ, ನಾನ್ ನಿಮ್ ಅಕ್ಕ, ನಿನ್ ತಂಗಿ, ಯಜಮಾನ್ರು ಇಲ್ದಾರೆ ಅಂತ ಅಂದ್ಬಿಟ್ಟು ಸತ್ಯವಾಗ್ಲು ನಮ್ ಮನೆಗೆ ಹೆಂಗಸ್ರು ದಿಕ್ಕಾಪಾಲಾಗಿ ಉಡಗಂಗ ಆಗೋಯ್ತು. ಇನ್ನೆಷ್ಟು ಏನ್ ಮಾಡೋಣ ಅಕ್ಕ? ನಾನು ಯಜಮಾನ್ರಿಲ್ಲ ನನಗೂ ಅಲ್ಲ ಸರ್, ಇದೇನು ಬರೇ ಇವ್ರು ಯಜಮಾನ್ರು ಇಲ್ದಾರೆ ಮಾಡ್ತಾರಕ್ಕ ನನ್ಗೆ. ಹೌದಾ? ಯಾಕೆ ಸರ್? ಸರ್ ಅದು ಅಲ್ಲ ಸರ್, ಅದು ನಾವು ಕೇಳ್ಕೊಂಡ್ ಬಂದಿರೋದು ಸರ್. ಅದು ನಮ್ಗ್ ದೇವ್ರು ಕೊಟ್ಟಿರೋ ಶಿಕ್ಷೆ. ಅದು ನಮ್ಮ ಹಣೆ ಬರ ಏನಾಯ್ತೋ ಏನೋ. ನಮ್ಮ ಯಜಮಾನ್ರು ಸತ್ತ 2 ವರ್ಷ ಆಯ್ತು. ಅಲ್ಲಿಗೆ ಬಿಟ್ಬಿಡಿ, ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ. ನಾನು ಯಾವ ನಂಬರಿಗೆ ಮಾಡಿದ್ರೆ ನೋಡ್ಬಿಟ್ಟು ಮಾಡಿ ಆಮೇಲೆ. ಸರ್, ನಾನೇನ್ ರಾಂಗ್ ನಂಬರ್ಗೆ ಏನ್ ಮಾಡಿಲ್ಲ. ಯಜಮಾನ್ರುಗಳು ಬೇಡ ನಮ್ಗೆ. ಇಲ್ಲ ಇದಂತದು ಈ ಮದುವೆ ಆಗಿರೋ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ಸರ್, ನಮ್ ಯಜಮಾನ್ರು ಬಿಟ್ಟು ಇದ್ರ ಅದನ್ನ ಹೇಳಲೇಬೇಡ್ರಿ ನನಗೇನು ಕಷ್ಟ ಸುಖ ಮಾಡಕ್ ನಾವ್ ಇವ್ರ ಇದು ಅಂತದು ಏನ ಮನೆ ಹಾಕ್ಸ್ಕೊಡ್ಬೇಕ, ನಾವು ಎಮ್ಮೆಲ್ಲಿ ಕೆಲಸದಾಗಿದ್ದೀವ ಅಥವಾ ಅಲ್ಲ ನನ್ಗೆ ಯಾವ ನೀವು ಲೋನು ಪಾನು MLA ಲೋನು ಮನೆ ಗ್ರಾಂಟ್ ಅವೇನ್ ಹಾಕ್ಸ್ಕೊಡಕ್ ಹೋಗ್ಬೇಡ್ರಿ. ಅದೇನೋ ಇದು ತಿಂಗಳಿಗೆ ಜನತದ ದುಡ್ಡು ಬಂದಿತ್ತಲ್ಲ ಗಂಡಂತಾರೆ ಅದನ್ನ ಮಾಡ್ಸ್ಕೊಡಾರ. ನಾವು ಬರೇ ಅವರೇ ಮಾಡ್ತಿರಲ್ಲ ಅಂತ ಕೇಳಮ್ಮ, ನೀವು ಬರೇ ಅವರೇ ಮಾಡ್ತಿರಲ್ಲ. ಸರ್, ನಮ್ಗೆ ಯಾವ ಲೋನು ಪಾನು ಏನು ಬೇಡ. ನಮ್ಗೆ ತಿಂದು ಬಿದ್ದ ಒದ್ದಾಡೋ ಅಷ್ಟೈತೆ. ಮತ್ ಚೆನ್ನಾಗಿರೋ ಅವ್ರ ಹಣೆ ನನ್ಗೆ ನಾನೇ ಇಂಜಿನಿಯರು. ನನಗೇನೆ ಒಂದ್ ಮಂತಿಗೆ ಒಂದು 2 lakhs ಸಂಬಳ ಬರುತ್ತೆ. ನನಗೆ ತಿಂಗಳಿಗೆ 2 ಲಕ್ಷ ತನಕ ವರಮಾನ ಐತೆ. ನನಗೆ ಸಂಬಳ ಬರುತ್ತೆ. ಚೆನ್ನಾಗಿರುವಾಗ ಅದ್ರಾಗ ಏನೈತೆ? ಅಯ್ಯೋ ನೀನು ನಾನ್ ಮಾಡಿದ್ದು ನಿಮ್ ಹತ್ರ ಅಣ್ಣ ಹಣೆ ಬಾರ ಹಂಗಿತ್ತೇನೋ. ನನಗೆ ಮುಂದಕ್ಕೆ ನನಗೆ ಬರೀ 25ನೇ ಗಂಟಲ್ದಾರ ಮಾಡಿವ್ರಿ. ನಾವೇನ್ ನಿಮ್ ಹತ್ರ ದುಡ್ಡು ಕೇಳ್ಬೇಕು, ಕಾಸು ಕೇಳ್ಬೇಕು ಅಂತ ಏನ್ ಮಾಡಿಲ್ಲ ಸರ್. ಅದೇ ಜಾಕ್ ಹೋಗ್ತಿದೆ ಅಂತ ನಾವು ಹೇಳೋದು. ಬೆಳಿಗ್ಗೆ ಬೇರೆ ಇದೇ ಜಾಗದಾರೆ ಮಾಡಿದ್ರು, ಇದೇ ಜಾಕ್ ಹೋಗ್ತಿದೆ ಅಂತ ನನಗೆ ಮುಂಗನ್ಸ ಅಷ್ಟೇ. ಸರ್, ನೀವ್ ಏನ್ ಈ ತರ ಮಾತಾಡ್ತೀರಾ? ನಾವು ಗಂಡ ಸತ್ತೋದವ್ರು ಅಂತ ಅವಮಾನಿಸ್ತಿದ್ದೀರಾ ನೀವು? ಅಲ್ಲಕ್ಕ, ನಾನು ಅದಲ್ಲ. ಇಲ್ಲ, ಈಗ
ಈಗ ತಡೀರಿ, ಈಗ ನಿಮ್ ಹೆಂಡತಿ ಸತ್ತೋಗ್ರಿ ಅಂತ ನೀವು ದೇವ್ರ ಹತ್ರ ಕೇಳ್ಕೊಂಡ್ ಬಂದಿರ್ತೀರ, ನಮ್ಮ ಹೆಂಡತಿ ಸತ್ತೋಗ್ಲಿ ನನ್ನ ಗಂಡ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀರಾ ನೀವು? ಇವಾಗ ಹುಟ್ಬೇಕಾದ್ರೆ ನಾವ್ ಮಾತ್ರ ಇದಾರೆ ಮಗದು. ಹಲೋ ಯಾ ಕರ್ಮ ಅಂತ ನೋಡೋಣ ನಾವು. ಹಲೋ ಸರ್. ನೀರ್ ಮುಟ್ಟಿನೇನೋ ಹೊರಗಡೆ ಹೋಗಿದ್ದು ಮತ್ತೆ. ಹಲೋ ಹಲೋ ಹೇಳ್ರಿ ಇವ್ರೆ ಅಕ್ಕ. ಅಲ್ಲ, ನಾವು ದೇವ್ರ ಹತ್ರ ಕೇಳೋಣ, ನಮ್ಮ ಯಜಮಾನ ಸತ್ತೋಗ್ಲಿ ಜಲ್ದಿ, ನಮ್ಮ ಅಮ್ಮ ಸತ್ತೋಗ್ಲಿ, ನಮ್ಮ ಅಪ್ಪ ಸತ್ತೋಗ್ಲಿ ಅಂತ ಕೇಳ್ಕೊಂಡ್ ಬಂದಿರ್ತೀವಿ ನಾವು. ಅಲ್ಲ ನೀವ್ ಹೇಳಿ ಸರ್, ನಾವು ಏನ್ ಪಾಪ ಮಾಡಿದೀವಿ ಅಂತ ನಮ್ಗೆ ಈ ದೇವ್ರು ಈ ತರ ಶಿಕ್ಷೆ ಕೊಟ್ಟಾರೆ ಹೇಳಿ. ಹೊರಗಡೆ ಹೋಯ್ದು ಹೋಗ್ಕೊಂಡ ಹೆಂಗ ಹೋಗ್ತಾನೆ. ಹಲೋ ಈಗಿನ ತುಮಕೂರಿಂದ ಬಂದೆ. ಅಲೋ ಹೇಳ್ರಿ. ಅಲ್ಲ ಸರ್, ದೇವ್ರ ಹತ್ರ ನಾವು ಕೇಳ್ಕೊಂಡ್ ಬಂದಿರ್ತೀವ ನಾವು. ಹೆಂಗ ಅವ್ರ ಹಣೆ ಬರದು, ನಮ್ ಮನೆ ಎಲ್ಲ ಸರ್ ಏಕ್ದಮ್ ನೀವ್ ಸತ್ತೋಗ್ಬಿಟ್ರೆ ಏನ್ ಮಾಡ್ತೀರಾ ಸರ್? ಅದೇನ್ ಇವ್ರಿ ಅಕ್ಕ, ನಾವು ಅದನ್ನೆಲ್ಲ ನಾವ್ಯಾಕೆ ಸತ್ತು ಹೋಗ್ತೀವೋ ಯಾರಿಗ್ ಗೊತ್ತು, ನೀವ್ ಯಾಕೆ ಸತ್ತು ಹೋಗ್ತೀರೋ ನಿಮ್ಗೆ. ಅಲ್ಲ ಸರ್, ಈಗ ಮನ್ಗಿರೋರು ಬೆಳಗ್ಗೆ ಎದೊಳ್ತಾರ ಇಲ್ಲ ಗೊತ್ತಿಲ್ಲ, ಅರ್ಧ ಗಂಟೆ ಬಿದ್ದೊಳ್ತಾರ. ಈಗ ನೀವು ಓಡಾಡ್ತಾ ಇರ್ತೀರಾ, ಅಲ್ಲಿ ನಿಂತಿರ್ತೀರಾ, ಬಸ್ ಬಂದ್ ಗುದ್ಬಿಡ್ತಪ್ಪ, ನಿಮ್ಗೆ ಸತ್ತೋಗ್ಬಿಡ್ತೀರಾ, ಏನ್ ಮಾಡ್ತೀರಾ ಸರ್ ಅವಾಗ? ಗುದ್ಲಿ ಏನಾಗ್ಲಿ ಅದು ನೀನ್ ಯಾಕೆ ಹೇಳ್ತೀಯ? ನಿನ್ ನೋಡ್ಕ ನಿಂದು ಗಂಡ ಸತ್ತ. ಅಲ್ಲ ಸರ್, ದಯವಿಟ್ಟು ನೀವು ತಪ್ಪಿಲ್ಕೊಂಬೇಡಿ. ನಮ್ ಯಜಮಾನು ಸತ್ತೋಗ್ಬಿಟ್ರಲ್ಲ ಸರ್, ಈಗ ಏನ್ ಮಾಡ್ಬೇಕು ನಾವು? ಯಜಮಾನ ಸತ್ತೋದ್ರೆ ಸಂಬಳ ಬರ್ತೈತೆ, ಇದು ಮಕ್ಕಳ ಮರಿ ಸಾಕೇನ್ ಚೆನ್ನಾಗಿರು ಸರ್. ಎಲ್ಲ ಸಾಕಂಡ್ ಚೆನ್ನಾಗಿದ್ದೀನಿ, ರಾತ್ರಿ ಹೊತ್ತು ಹೆಂಗ್ ಮನಿ ಕಣ್ಲಿ ಸರ್ ನಾನು? ಇದು ಸೊಳ್ಳೆ ಗುಡ್ ನೈಟ್ ಸೊಳ್ಳೆ ಬತ್ತಿನ ಹಚ್ಕೊಂಡು ಮನಿ ಕಳ್ರಿ ರಗ್ಗೋತ್ಕೊಂಡು ಯಾವ್ದನ್ನ ದೇವ್ರ ಕತೆ ಹಾಕೊಂಡು ಟಿವಿಯಾಗ ನೋಡ್ರಿ, ಮಕ್ಕಳನ್ನೇ ಗಂಡ ಅಂತ ತಿಳ್ಕೊಂಡ್, ಮಕ್ಕಳು ಮರಿನೇ ಗಂಡ ಅಂತ ತಿಳ್ಕೊಂಡ್ ಬಾಳ್ವೆ ಮಾಡ್ಕೊಂಡ್ ಹೋಗ್ರಿ ಸರ್. ಆ ತರನೇ ಬಾಳ್ತಾ ಇದ್ದೀನಿ. ಈಗ ನಾವು ಕತೆ ಗುಬ್ರ ಹಾಕೊಂಡು ಗುಡ್ ನೈಟ್ ಎಲ್ಲ ಹಚ್ಕೊಂಡಿದೀವಿ. ನೀವು ಹಚ್ಕೊಂತೀರಲ್ವಾ ಸರ್ ಮನೆಯಲ್ಲಿ? ನಾವೇನು ಅಲ್ಲ, ಒಂದ್ ನಿಮಿಷ ಹೇಳೋದಿಲ್ಲ, ಸೊಳ್ಳೆ ಬತ್ತಿನ ಗುಡ್ ನೈಟ್ ಏನ್ ಹಾಕೊಂಡ್ ಗೊಬ್ಬರ ಹಾಕೊಂಡ್ ಮನೆ ಕಂತಿರಲ್ವ ನೀವುನು? ಈಗ ಅವೆಲ್ಲ ಮಡಿಕೊಂಡ್ರು ನೀವು ಗೊಲ್ರೆ ಮುಂತಕ್ ಹೋಗಿರ್ಲಿಲ್ವ ಸರ್ ಮನೆ ನೀವು? ಏನ್ ಮಾಡ ಗೊಲ್ರೆ ಮುಂತಕ್ ಹೋಗಿರ್ಲಿಲ್ವ ಸರ್ ನೀವು? ಯಾರು ಇವ್ರ ಅಮ್ಮ